ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗೆ ಟಫ್ ರೂಲ್ಸ್. ಮಧ್ಯರಾತ್ರಿ 1 ಗಂಟೆಗೆ ಎಲ್ಲಾನು ಬಂದ್ ಆಗಬೇಕು. ಯಾವುದೇ ಕಾರಣಕ್ಕೂ 1 ಗಂಟೆ ನಂತರ ಓಪನ್ ಮಾಡೋಂಗಿಲ್ಲ. ಮಧ್ಯರಾತ್ರಿ 1ರ ನಂತರ ಎಲ್ಲವೂ ಕೂಡ ಬಂದ್ ಆಗಬೇಕು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಬ್ಬು, ಬಾರು, ರೆಸ್ಟೋರೆಂಟ್ಗೆ ಟಫ್ ರೂಲ್ಸ್. ಮಧ್ಯರಾತ್ರಿ 1 ಗಂಟೆ ತನಕ, 12 ಗಂಟೆ ತನಕ ಮಾಡಿದ್ದಿದ್ರೆ ಟಫ್ ರೂಲ್ಸ್ ಅನ್ಬೋದಿತ್ತು. 1 ಗಂಟೆ ತನಕ ಅಂದ್ರೆ 1 ಗಂಟೆ ಅಷ್ಟೊತ್ತಿಗೆ ಇವರೆಲ್ಲ ಸೆಲೆಬ್ರೇಟ್ ಮಾಡಕ್ ಬಂದವರು ಟೈಟ್ ಆಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಬಾರ್ ಅಂಡ್ ರೆಸ್ಟೋರೆಂಟ್ ನವರಿಗೆ ಪರ್ಟಿಕ್ಯುಲರ್ ಆಗಿ ನೀವು ಸಮಯಗಳನ್ನ 1:00 ಅಂದ್ರೆ 1:00 ಆಯ್ತಾ. ಅದಾದ್ಮೇಲೆ ನೀವು ಲಿಕ್ಕರ್ ಸರ್ವ್ ಮಾಡಬಾರ್ದು ಅಥವಾ ನೀವು ತೆಗೆದು ಇಟ್ಟಿರಬಾರ್ದು. ಈ ತರದಕ್ಕೆ ಏನ್ ಕಂಡೀಷನ್ಸ್ ಮೊದಲಿಂದ ಇದೆ ಅದನ್ನ ಎನ್ಫೋರ್ಸ್ ಮಾಡ್ತೀವಿ ಸ್ಟ್ರಿಕ್ಟ್ ಆಗಿ, ತುಂಬಾ ಸ್ಟ್ರಿಕ್ಟ್ ಆಗಿ ಈ ಸರಿ ಎನ್ಫೋರ್ಸ್ ಮಾಡಬೇಕು ಅಂತ ಹೇಳಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಖಾಕಿ ಕಟ್ಟೆಚ್ಚರ. ಬೆಂಗಳೂರಿನಲ್ಲಿ 20,000 ಪೊಲೀಸರ ನಿಯೋಜನೆ. ಕಾನೂನು ಸುವ್ಯವಸ್ಥೆಗಾಗಿ 14,000 ಪೊಲೀಸರು, 2,500 ಪೊಲೀಸರಿಂದ ಟ್ರಾಫಿಕ್ ಕಂಟ್ರೋಲ್, 88 ಕೆಎಸ್ಆರ್ಪಿ, 21 ಸಿಎಆರ್ ತುಕಡಿ ನಿಯೋಜನೆಯನ್ನ ಮಾಡಲಾಗಿದೆ. ಇಷ್ಟು ಜನ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಇರ್ತಾರೆ. ಈ ಮಟ್ಟಿನ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 20,000 ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ನೋಡಿ ಈ ಬಗ್ಗೆ. ಸುಮಾರು 20,000 ಜನ ಪೊಲೀಸನ್ನ ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ವಿ. 19,319 ಒಟ್ಟು 14,000 ಜನ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ, 2,500 ಜನ ಟ್ರಾಫಿಕ್ ನೋಡ್ಕೊಳ್ಳೋದಕ್ಕೆ, ಅದರ ಜೊತೆನಲ್ಲಿ 88 ಕೆಎಸ್ಆರ್ಪಿ ಪ್ಲಟೂನ್ಸ್ ಅನ್ನ ಡಿಪ್ಲಾಯ್ ಮಾಡ್ತೀವಿ. 88 ಕೆಎಸ್ಆರ್ಪಿ ಪ್ಲಟೂನ್ಸ್, 21 ಸಿಎಆರ್. ಆಮೇಲೆ ಈಗಾಗಲೇ ನಮ್ಮ ಹತ್ರ 4 ಸ್ವ್ಯಾಟ್, ಸಿ ಸ್ವ್ಯಾಟ್ 4 ಇದಾವೆ, ಅದನ್ನು ಕೂಡ ಹಾಕ್ತೀವಲ್ಲಿ. ಆಮೇಲೆ ವಾಟರ್ ಜೆಟ್ಸು, ಇದೆಲ್ಲ ಏನೆಲ್ಲ ನೆಸೆಸಿಟಿ ಇದೆ, ಕ್ರೌಡ್ ಕಂಟ್ರೋಲ್ ಅದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಅದನ್ನೆಲ್ಲ ಹಾಕ್ತೀವಿ. 246 ಹೊಯ್ಸಳ ವೆಹಿಕಲ್ಸ್, ಕೋಬ್ರಾ ಬೈಕ್ಸ್ ಇದಾವೆ ನಮ್ಮಲ್ಲಿ, ಕೋಬ್ರಾ ಬೈಕ್ಸ್ ಅಂತ. ಅದು 250 ಕೋಬ್ರಾ. ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗೆ ಟಫ್ ರೂಲ್ಸ್. ಮಧ್ಯರಾತ್ರಿ 1 ಗಂಟೆಗೆ ಎಲ್ಲಾನು ಬಂದ್ ಆಗಬೇಕು. ಯಾವುದೇ ಕಾರಣಕ್ಕೂ 1 ಗಂಟೆ ನಂತರ ಓಪನ್ ಮಾಡೋಂಗಿಲ್ಲ. ಮಧ್ಯರಾತ್ರಿ 1ರ ನಂತರ ಎಲ್ಲವೂ ಕೂಡ ಬಂದ್ ಆಗಬೇಕು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಬ್ಬು, ಬಾರು, ರೆಸ್ಟೋರೆಂಟ್ಗೆ ಟಫ್ ರೂಲ್ಸ್. ಮಧ್ಯರಾತ್ರಿ 1 ಗಂಟೆ ತನಕ, 12 ಗಂಟೆ ತನಕ ಮಾಡಿದ್ದಿದ್ರೆ ಟಫ್ ರೂಲ್ಸ್ ಅನ್ಬೋದಿತ್ತು. 1 ಗಂಟೆ ತನಕ ಅಂದ್ರೆ 1 ಗಂಟೆ ಅಷ್ಟೊತ್ತಿಗೆ ಇವರೆಲ್ಲ ಸೆಲೆಬ್ರೇಟ್ ಮಾಡಕ್ ಬಂದವರು ಟೈಟ್ ಆಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಬಾರ್ ಅಂಡ್ ರೆಸ್ಟೋರೆಂಟ್ ನವರಿಗೆ ಪರ್ಟಿಕ್ಯುಲರ್ ಆಗಿ ನೀವು ಸಮಯಗಳನ್ನ 1:00 ಅಂದ್ರೆ 1:00 ಆಯ್ತಾ. ಅದಾದ್ಮೇಲೆ ನೀವು ಲಿಕ್ಕರ್ ಸರ್ವ್ ಮಾಡಬಾರ್ದು ಅಥವಾ ನೀವು ತೆಗೆದು ಇಟ್ಟಿರಬಾರ್ದು. ಈ ತರದಕ್ಕೆ ಏನ್ ಕಂಡೀಷನ್ಸ್ ಮೊದಲಿಂದ ಇದೆ ಅದನ್ನ ಎನ್ಫೋರ್ಸ್ ಮಾಡ್ತೀವಿ ಸ್ಟ್ರಿಕ್ಟ್ ಆಗಿ, ತುಂಬಾ ಸ್ಟ್ರಿಕ್ಟ್ ಆಗಿ ಈ ಸರಿ ಎನ್ಫೋರ್ಸ್ ಮಾಡಬೇಕು ಅಂತ ಹೇಳಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಖಾಕಿ ಕಟ್ಟೆಚ್ಚರ. ಬೆಂಗಳೂರಿನಲ್ಲಿ 20,000 ಪೊಲೀಸರ ನಿಯೋಜನೆ. ಕಾನೂನು ಸುವ್ಯವಸ್ಥೆಗಾಗಿ 14,000 ಪೊಲೀಸರು, 2,500 ಪೊಲೀಸರಿಂದ ಟ್ರಾಫಿಕ್ ಕಂಟ್ರೋಲ್, 88 ಕೆಎಸ್ಆರ್ಪಿ, 21 ಸಿಎಆರ್ ತುಕಡಿ ನಿಯೋಜನೆಯನ್ನ ಮಾಡಲಾಗಿದೆ. ಇಷ್ಟು ಜನ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಇರ್ತಾರೆ. ಈ ಮಟ್ಟಿನ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 20,000 ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ನೋಡಿ ಈ ಬಗ್ಗೆ. ಸುಮಾರು 20,000 ಜನ ಪೊಲೀಸನ್ನ ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ವಿ. 19,319 ಒಟ್ಟು 14,000 ಜನ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ, 2,500 ಜನ ಟ್ರಾಫಿಕ್ ನೋಡ್ಕೊಳ್ಳೋದಕ್ಕೆ, ಅದರ ಜೊತೆನಲ್ಲಿ 88 ಕೆಎಸ್ಆರ್ಪಿ ಪ್ಲಟೂನ್ಸ್ ಅನ್ನ ಡಿಪ್ಲಾಯ್ ಮಾಡ್ತೀವಿ. 88 ಕೆಎಸ್ಆರ್ಪಿ ಪ್ಲಟೂನ್ಸ್, 21 ಸಿಎಆರ್.
ಆಮೇಲೆ ಈಗಾಗಲೇ ನಮ್ಮ ಹತ್ರ 4 ಸ್ವ್ಯಾಟ್ ಸಿ ಸ್ವ್ಯಾಟ್ 4 ಇದಾವೆ, ಅದನ್ನು ಕೂಡ ಹಾಕ್ತೀವಲ್ಲಿ. ಆಮೇಲೆ ವಾಟರ್ ಜೆಟ್ಸು, ಇದೆಲ್ಲ ಏನೆಲ್ಲ ನೆಸೆಸಿಟಿ ಇದೆ ಈ ಕ್ರೌಡ್ ಕಂಟ್ರೋಲ್ ಅದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಅದನ್ನೆಲ್ಲ ಹಾಕ್ತೀವಿ. 246 ಹೊಯ್ಸಳ ವೆಹಿಕಲ್ಸ್, ಕೋಬ್ರಾ ಬೈಕ್ಸ್ ಇದಾವೆ ನಮ್ಮಲ್ಲಿ, ಕೋಬ್ರಾ ಬೈಕ್ಸ್ ಅಂತ. ಅದು 250 ಕೋಬ್ರಾ. ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗೆ ಟಫ್ ರೂಲ್ಸ್. ಮಧ್ಯರಾತ್ರಿ 1 ಗಂಟೆಗೆ ಎಲ್ಲಾನು ಬಂದ್ ಆಗ್ಬೇಕು. ಯಾವುದೇ ಕಾರಣಕ್ಕೂ 1 ಗಂಟೆ ನಂತರ ಓಪನ್ ಮಾಡೋಂಗಿಲ್ಲ. ಮಧ್ಯರಾತ್ರಿ 1ರ ನಂತರ ಎಲ್ಲವೂ ಕೂಡ ಬಂದ್ ಆಗಬೇಕು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಬ್ಬು, ಬಾರು, ರೆಸ್ಟೋರೆಂಟ್ಗೆ ಟಫ್ ರೂಲ್ಸ್. ಮಧ್ಯರಾತ್ರಿ 1 ಗಂಟೆ ತನಕ, 12 ಗಂಟೆ ತನಕ ಮಾಡಿದ್ದಿದ್ರೆ ಟಫ್ ರೂಲ್ಸ್ ಅನ್ಬೋದಿತ್ತು. 1 ಗಂಟೆ ತನಕ ಅಂದ್ರೆ 1 ಗಂಟೆ ಅಷ್ಟೊತ್ತಿಗೆ ಇವರೆಲ್ಲ ಸೆಲೆಬ್ರೇಟ್ ಮಾಡಕ್ ಬಂದವರು ಟೈಟ್ ಆಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಬಾರ್ ಅಂಡ್ ರೆಸ್ಟೋರೆಂಟ್ನವರಿಗೆ ಪರ್ಟಿಕ್ಯುಲರ್ ಆಗಿ ನೀವು ಸಮಯಗಳನ್ನ 1:00 ಅಂದ್ರೆ 1:00 ಆಯ್ತಾ. ಅದಾದ್ಮೇಲೆ ನೀವು ಲಿಕ್ಕರ್ ಸರ್ವ್ ಮಾಡಬಾರ್ದು ಅಥವಾ ನೀವು ತೆಗೆದು ಇಟ್ಟಿರಬಾರ್ದು. ಈ ತರದಕ್ಕೆ ಏನ್ ಕಂಡೀಷನ್ಸ್ ಮೊದಲಿಂದ ಇದೆ ಅದನ್ನ ಎನ್ಫೋರ್ಸ್ ಮಾಡ್ತೀವಿ ಸ್ಟ್ರಿಕ್ಟ್ ಆಗಿ, ತುಂಬಾ ಸ್ಟ್ರಿಕ್ಟ್ ಆಗಿ ಈ ಸರಿ ಎನ್ಫೋರ್ಸ್ ಮಾಡಬೇಕು ಅಂತ ಹೇಳಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಖಾಕಿ ಕಟ್ಟೆಚ್ಚರ. ಬೆಂಗಳೂರಿನಲ್ಲಿ 20,000 ಪೊಲೀಸರ ನಿಯೋಜನೆ. ಕಾನೂನು ಸುವ್ಯವಸ್ಥೆಗಾಗಿ 14,000 ಪೊಲೀಸರು, 2,500 ಪೊಲೀಸರಿಂದ ಟ್ರಾಫಿಕ್ ಕಂಟ್ರೋಲ್, 88 ಕೆಎಸ್ಆರ್ಪಿ, 21 ಸಿಎಆರ್ ತುಕಡಿ ನಿಯೋಜನೆಯನ್ನ ಮಾಡಲಾಗಿದೆ. ಇಷ್ಟು ಜನ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಇರ್ತಾರೆ. ಈ ಮಟ್ಟಿನ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 20,000 ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ನೋಡಿ ಈ ಬಗ್ಗೆ. ಸುಮಾರು 20,000 ಜನ ಪೊಲೀಸನ್ನ ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ವಿ. 19,319 ಒಟ್ಟು 14,000 ಜನ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ, 2,500 ಜನ ಟ್ರಾಫಿಕ್ ನೋಡ್ಕೊಳ್ಳೋದಕ್ಕೆ, ಅದರ ಜೊತೆನಲ್ಲಿ 88 ಕೆಎಸ್ಆರ್ಪಿ ಪ್ಲಟೂನ್ಸ್ ಅನ್ನ ಡಿಪ್ಲಾಯ್ ಮಾಡ್ತೀವಿ. 88 ಕೆಎಸ್ಆರ್ಪಿ ಪ್ಲಟೂನ್ಸ್, 21 ಸಿಎಆರ್. ಆಮೇಲೆ ಈಗಾಗಲೇ ನಮ್ಮ ಹತ್ರ 4 ಸ್ವ್ಯಾಟ್ ಸಿ ಸ್ವ್ಯಾಟ್ 4 ಇದಾವೆ, ಅದನ್ನು ಕೂಡ ಹಾಕ್ತೀವಲ್ಲಿ. ಆಮೇಲೆ ವಾಟರ್ ಜೆಟ್ಸು, ಇದೆಲ್ಲ ಏನೆಲ್ಲ ನೆಸೆಸಿಟಿ ಇದೆ ಈ ಕ್ರೌಡ್ ಕಂಟ್ರೋಲ್ ಅದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಅದನ್ನೆಲ್ಲ ಹಾಕ್ತೀವಿ. 246 ಹೊಯ್ಸಳ ವೆಹಿಕಲ್ಸ್, ಕೋಬ್ರಾ ಬೈಕ್ಸ್ ಇದಾವೆ ನಮ್ಮಲ್ಲಿ, ಕೋಬ್ರಾ ಬೈಕ್ಸ್ ಅಂತ. ಅದು 250 ಕೋಬ್ರಾ